ಎಲ್ಲರಿಗೂ ನಮಸ್ಕಾರ. ನಾನು ಸಿಮ್ರನ್. ನಾನು ಇವತ್ತು ಕಾಫಿ ಲೇಯರ್ಸ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದೇ ನಮ್ದು ಟಿರಾಮಿಸು. ಟಿರಾಮಿಸು ಮಾಡಕ್ಕೆ ಏನೆಲ್ಲ ಬೇಕು ಒಂದ್ಸತಿ ನೋಡ್ಕೊಳ್ಳೋಣ. ಅಮೂಲ್ ಹಾಲು, ಅಮೂಲ್ ಪನ್ನೀರ್, ಇದು ಪುಡಿ ಮಾಡಿದ ಸಕ್ಕರೆ, ವೆನಿಲಾ ಎಸೆನ್ಸ್, ಹನಿ, ಕಾಫಿ, ಇದು ಕಾಫಿ ಪೌಡರ್, ಇದು ಡಿಕಾಷನ್ ತಗೊಂಡಿರೋದು. ಆಮೇಲೆ ಇದು ಟೋಸ್ಟ್, ಇದು ರಸ್ಕ್, ಬಟರ್ ರಸ್ಕ್ ತಗೊಂಡಿದ್ದೀನಿ. ಇಲ್ಲಿ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದು ಅಮೂಲ್ ಫ್ರೆಶ್ ಕ್ರೀಮ್, ಅಮೂಲ್ ಮೋತಿ ಹಾಲ್, ಫ್ರೆಶ್ ಪನ್ನೀರ್. ಇಲ್ಲಿ ನೋಡಿ ಎಷ್ಟು ಗುಣಕಾರಿ ಅಂದ್ರೆ 20% ಪ್ರೋಟೀನ್ ಇದೆ ಇದರಲ್ಲಿ. ಎಷ್ಟು ಹೆಲ್ದಿ ಇರುತ್ತೆ ಅಂತ ನೋಡೋಣ. ಇವಾಗ ಫಸ್ಟು ನಾನಿಲ್ಲಿ ಒಂದ್ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಅಷ್ಟು ಕಾಫಿ ಡಿಕಾಷನ್ ಆಡ್ ಮಾಡ್ತಾ ಇದ್ದೀನಿ. ನೀರು ಬಿಸಿ ಆದ್ಮೇಲೆ ಇದಕ್ಕೆ ಆಡ್ ಮಾಡಬೇಕು. ನೀರು ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು ಆಡ್ ಮಾಡ್ತಾ ಇದ್ದೀನಿ. ಒಂದು ಗ್ಲಾಸ್ ಅಷ್ಟು ಆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಬಾಕ್ಸ್ ತಗೊಂತಾ ಇದ್ದೀನಿ, ಈ ತರದ್ದು. ಇದರಲ್ಲಿ ಇವಾಗ ಕಾಫಿ ನೀರಲ್ಲಿ ನಮ್ಮ ಟೋಸ್ಟನ್ನ ಫುಲ್ ಡಿಪ್ ಮಾಡಿ ನೀಟಾಗಿ ಇದಕ್ಕೆ ಇಡ್ತಾ ಇದ್ದೀನಿ. ಇದಾಗಿದೆ, ಒಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. हेलो संगीता प्रवीण. हेलो. ಇಲ್ಲಿ ಒಂದು ರಸ್ಕದು ನಾನು ಪುಡಿ ಮಾಡ್ತಾ ಇದ್ದೀನಿ ಕಾರ್ನರ್ಸ್ ಅಲ್ಲಿ ಆಡ್ ಮಾಡೋಕ್ಕೆ. ಸೊ ಇದು 1 ಲೇಯರ್ ರೆಡಿ ಆಗಿದೆ. ಇದನ್ನ ನಾನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಅಷ್ಟು ಬೇಗ ನಾವು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಕ್ರೀಮ್ ರೆಡಿ ಮಾಡೋಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ನಾನು ಫುಲ್ ಇದು ಪನ್ನೀರ್ದು ತಗೊಂಡಿದ್ದೀನಿ, 200 ಗ್ರಾಮ್ ಪನ್ನೀರ್. ಇದನ್ನ ಸುಮ್ಮನೆ ಹಿಂಗೆ ಆಡ್ ಮಾಡೋಣ. ಇದಕ್ಕೇನೆ ಒಂದು 2 ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಆಡ್ ಮಾಡೋಣ. ಒಂದು ಸ್ಪೂನ್ ಅಷ್ಟು ಹಾಲು, ಒಂದು ಚಿಕ್ಕ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್, 1-2 ದೊಡ್ಡ ಸ್ಪೂನ್ ಹನಿ,
ಆಮೇಲೆ 2 ದೊಡ್ಡ ಸ್ಪೂನ್ ಅಷ್ಟು ಪುಡಿ ಮಾಡಿದ ಸಕ್ಕರೆ. ಸಕ್ಕರೆ ಆಪ್ಷನಲ್ಲು, ಸ್ವೀಟ್ ಬೇಕಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಇವಾಗ ಇದನ್ನ ಒಂದು ಕ್ರೀಮ್ ತರ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಕ್ರೀಮ್ ಆಗಿ ರೆಡಿ ಇದೆ. ನಾನು ಮೇಲಿರೋದು ಎಲ್ಲ ತಗೊಂಡು ಇನ್ನೂ ಒಂದ್ಸತಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಓಕೆ, ಅದು ಫ್ರಿಡ್ಜ್ ಇಂದ ನಾನು ತರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಇದ್ರ ಮೇಲೆ ಇದು ಒಂದು ಲೇಯರ್ ಹಾಕೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ತಿರ್ಗಾ ಇದು ಟೋಸ್ಟ್ದು ಲೇಯರ್ ಹಾಕೋಣ. ಏನ್ ಕಾಫಿ ಸ್ಮೆಲ್ ಘಮ ಘಮ ಅನ್ನಿಸ್ತಿದೆ. ಥ್ಯಾಂಕ್ ಯು ಸಂಗೀತಾ, ಥ್ಯಾಂಕ್ ಯು ಶುಭಮ್. ಏನಂದ್ರೆ ಟಿರಾಮಿಸು ತುಂಬಾ ಈಸಿ. ಆಚೆ ಕಡೆ ಕೆಫೇಸಲ್ಲಿ ಹೋದ್ರೆ ಎಲ್ಲ ಏನು ತುಂಬಾ ಸ್ಟ್ಯಾಂಡರ್ಡ್ ಡೆಸರ್ಟ್ ಅನ್ಸುತ್ತೆ. ಮನೆಯಲ್ಲಿ ಮಾಡಿದ್ರೆ ನೋಡಿ ಎಷ್ಟು ಸಿಂಪಲ್ ಮತ್ತೆ ಹೆಲ್ದಿ ಸಹ ಇರುತ್ತೆ. ಯಾಕಂದ್ರೆ ನಾವು ಅದರಲ್ಲಿ ಪನ್ನೀರ್ ಎಲ್ಲ ಆಡ್ ಮಾಡ್ತಾ ಇದೀವಿ, ಕ್ರೀಮ್, ಚೀಸ್, ವಿಪ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಇವಾಗ ಇದ್ರ ಮೇಲೆ ಇನ್ನ ಒಂದಿದ್ದು ಕ್ರೀಮ್ ಲೇಯರ್. ನೀವು ಬೇಕಂದ್ರೆ ಇದು ನಿಮ್ಮ ಹತ್ರ ಈ ತರದ ಟಿನ್ ಇಲ್ಲ ಅಂದ್ರೆ ಟಿಫಿನ್ ಬಾಕ್ಸ್ ಅಲ್ಲೂ ಸಹ ನೀವು ಟ್ರೈ ಮಾಡಬಹುದು. ಸ್ಟೀಲ್ ಸ್ಕ್ವೇರ್ ಟಿಫಿನ್ ಬಾಕ್ಸ್ ಬರತ್ತಲ್ವಾ, ಅದರಲ್ಲೂ ಸಹ ನೀವು ಟ್ರೈ ಮಾಡಬಹುದು.
ಇವಾಗ ಲಾಸ್ಟಲ್ಲಿ ಕಾಫಿ ಪೌಡರ್ ಹಾಕಬೇಕು. ಇಲ್ಲಿ ನಾನು ಅದರದ್ದು ಹೆಲ್ಪ್ ತಗೋತಾ ಇದ್ದೀನಿ. ಇವಾಗ ಇದನ್ನ ನೀವು ಫ್ರಿಜ್ಜಲ್ಲಿ ಇಡಬೇಕು 4 to 5 hours, ಇಲ್ಲ ಅಂದ್ರೆ ಓವರ್ ನೈಟ್ ಫ್ರಿಜ್ಜಲ್ಲಿ ಇಡಬೇಕು. ನಾನು ಮುಂಚೆನೆ ಒಂದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ನಿಮ್ಮನ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಾನು ಮುಂಚೆ ಮಾಡಿ ಇಟ್ಟಿರೋದು, ಇವತ್ತು ಬೆಳಗ್ಗೆನೆ ಮಾಡಿದ್ದೆ. ಇವಾಗ ಇದನ್ನ ನಾನು ತೆಗೆದ್ಬಿಟ್ಟು ತೋರಿಸ್ತೀನಿ. ಇದೇನಂದ್ರೆ ನೀವು ಟಿನ್ ಸಹ ತಿನ್ಬಹುದು. ಇಲ್ಲ ಅಂದ್ರೆ ಈ ತರನು ತಿನ್ಬಹುದು. ಸೊ ಇಲ್ಲಿ ನಮ್ದು ಟಿರಾಮಿಸು ರೆಡಿ ಆಗಿದೆ. ಥ್ಯಾಂಕ್ ಯು ಅಮೂಲ್ ಕನ್ನಡ ಅವ್ರಿಗೆ ನಮಗೆ ಅವಕಾಶ ನೀಡಿದ್ದಕ್ಕೆ. ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ನಂದಿನಿ ಮ್ಯಾಮ್.